ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ನೆನ್ನೆ ಎಷ್ಟು ಮಳೆ ಗೊತ್ತಾ? ನಾವು ಧರ್ಮಸ್ಥಳದಲ್ಲೇ ಉಳ್ಕೊಂಡು ಸಿಕ್ಕಾಪಟ್ಟೆ ಮಳೆ. 9:30 ಸ್ಟಾರ್ಟ್ ಆಗಿದ್ದು 5 ಗಂಟೆವರೆಗೂ ಹೋಯ್ತೈತೆ. ಮತ್ತು ಗುಡುಗು ಡಬ 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 ಅಂತ ನಾನೆಲ್ಲೋ ಬಿಲ್ಡಿಂಗಿಗೆ ಬಿದ್ದೋಗೋದೇನೋ ಅಂತ ಗೊತ್ತಾಯಿದೆ. ಇವಾಗ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಕುಕ್ಕೆಗೆ ಹೋಗ್ಬೇಕು. ಕುಕ್ಕೆಗೆ ಹೋಯ್ತಾ ನಾನು ರೆಡಿ ಆಯಿತು. ಬೆಂಗಳೂರಲ್ಲೂ ಕೂಡ ತಲೆಗೆ ಬಾಚಣಿಗೆ ಹಾಕಿಲ್ಲ. ಸ್ನಾನ ಮಾಡಿ ಮೊನ್ನೆ ನೈಟು ಇಲ್ಲೂ ಬಂದು ಒಂದು ಸತಿ ತಲೆ ಬಾಚೆ ಇಲ್ಲ. ಸ್ನಾನ ಮಾಡೋದು ಹಂಗೆ ಓಡಾಡೋದು. ಆಫ್ ಮಾಡ್ದೆ. ಹಾಕ್ತೀನಿ. ನೆನ್ನೆ ಎಲ್ಲ ಬನೀನು ಮಾವ ಇವತ್ತು ಪ್ಯಾಂಟ್ ಹಾಕೊಂಡ್ಬಿಟ್ಟವ್ರೆ. ಹಾಂ, ಗುಡ್ ಮಾರ್ನಿಂಗ್ ಹೇಳು ಮಮ್ಮ. ಗುಡ್ ಮಾರ್ನಿಂಗ್. 100 ರೂಪಾಯಿಲಿ ಹಂಗೆ ಬರಬೇಕಾದ್ರೆ 50 ರೂಪಾಯಿ ವಾಪಸ್ ಕೊಟ್ಟವ್ರು ನೋಡಿ ಗೈಸ್. 50 ರೂಪಾಯಿ. 50 ಅವರು ಬರೀ 100 ರೂಪಾಯಿ ಹಾಕಿದ್ದು. 10 ರೂಪಾಯಿ ಅವರು ಟಿಪ್ಸು ನೋಡಿ. 50 ರೂಪಾಯಿ ರೂಮಲ್ಲಿ ಕಳ್ಕೊಂಡೋಗಿದೆ. ಕಾಫಿ ಕುಡಿಯೋಣ ಅಂದ್ಕೊಂಡ್ವಿ. ಕಾಫಿ ಶಾಪ್ ಕ್ಲೋಸ್. ಮುಂದೆ ನೋಡಬೇಕು. ಕಾಫಿ ಕುಡಿಯೋಣ ಅಂತ ಇವಳಿಗೆ ಎದ್ದಿದ ತಕ್ಷಣ ಕಾಫಿ ಬೇಕು. ನಮಗೇನು ಕುಡಿಲೇಬೇಕು ಅನ್ನೋದೇನಿಲ್ಲ. ನೋರೆ ಅಂತಾರೆ ಏನೋ ಅಷ್ಟು ಚೆನ್ನಾಗಿ ಹಸಿಸಿದ್ರೆ ಹಾಲು ಮಿಕ್ಸ್ ಮಾಡಿ ಸಕ್ಕರೆ ಶುಗರ್ ಕಲಗಿ. ನೋಡಿ ಗಣೇಶ ಇಷ್ಟು ಬೆಳಿಗ್ಗೆ ನೂಡಲ್ಸ್ ತಗೊಂಡ ತೋರ್ಸೋ ಗಣಿ. ಎಲ್ಲ ತೋರ್ಸ ತೆಗಿ ಅದನ್ನ. 5 ನಿಮಿಷ ಕಾಯ್ಬೇಕು. ಬಿಸಿಲಿರೋಕೆ ನಾವು ಬಂದಿದ್ದ ತಕ್ಷಣನೇ ಬಸ್ ಸಿಕ್ತು. ಕುಕ್ಕೆಗೆ ಹತ್ತಿದ್ದೀವಿ. 1 ಅವರ್ ಬೇಕಂತೆ ಹೋಗಕ್ಕೆ. ಧರ್ಮಸ್ಥಳ. ಇದು ಏನೋ ಒಳ್ಳೆನೇ. ಕುಕ್ಕೆಗೆ ಬಂದ್ವಿ. ಇಲ್ಲೆಲ್ಲ ಒಳಗೆ ಸ್ನಾನ ಮಾಡೋರು. ಇಲ್ಲಿ ಕುಕ್ಕೆಗೆ ಬಂದ್ವಿ. ಇವಾಗ ಎಷ್ಟು ಟೈಮು? 8 ಗಂಟೆನೇ. 8 ಗಂಟೆ. ಅಲ್ಲಿ 6:45 ಹತ್ತಿದ್ದು. ಇಲ್ಲಿ 8 ಗಂಟೆಗೆ ಬಂದಿದ್ದು. ಅಷ್ಟೇನು ರಶ್ ಇಲ್ಲ. ಇಲ್ಲಿ ಲಗೇಜ್ ಇಡೋಕ್ಕೆ ಅಂತ ಬಂದಿದ್ದೀವಿ. ಫಾಗ್ ನೋಡಿ ಗೈಸ್ ಹೆಂಗೆ ಬೀಳ್ತೈತೆ. 8 ಗಂಟೆ ಆದರೂ ಬೆಳಕೆ ಆಗಿಲ್ಲ ಅಷ್ಟು. ಹೂವು ತೊಗೊಂಡು ಮುಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ಹೂವು ಮುಡ್ದು. ಎಲ್ಲೋ ಆದಿ ಸುಬ್ರಹ್ಮಣ್ಯ ಅಂತ ಈ ಕಡೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೂ ದರ್ಶನ ಆಗಿಲ್ಲ. ಅವನಿಗೆ ತುಲಾಭಾರಕ್ಕೆ ಉಪ್ಪು ತಗೊಂಡ್ವಿ. 22 kg ಅವನೇ. ಅದಕ್ಕೆ 300 ಚಿಲ್ಲರೆ ಏನೋ ಆಯಿತು. 10:15 ಅಂತ ಹೇಳೋರು ಅದನ್ನು. ನೋಡಿ ಇದೇನು ಕವಲೇನೋ ಏನೋ ಗೊತ್ತಿಲ್ಲ. ಕಲ್ಲು ನೋಡಿ ಹೆಂಗೆ ಜೋಡಿಸೋರೆ. ಅವ್ರು ಅಂದ್ಕೊಂಡು ಏನಾದ್ರು ಮನೆ ಕಟ್ಟೋರು ಆ ಥರ ಕಟ್ತಾರಂತೆ. ಯಾರು ಹೇಳಿದ್ರು? ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಇನ್ನು ಆರ್ಡ್ರ್ ಮಾಡಿದ್ದೀವಿ. ಇನ್ನೂ ಬರಬೇಕು. ಬಂತು ನೋಡಿ. ಬಿಸಿ ಬಿಸಿ ಇನ್ನೇನು ಬರುತ್ತೆ ನೋಡೋಣ. ನೋಡಿ ಮತ್ತೆ ಬನ್ಸ್ ಆರ್ಡ್ರ್ ಮಾಡ್ಕೊಂಡವ್ರು. ಬಿಂದು ನೋಡೆ, ನೀನು ಎಷ್ಟು ಹೇಳ್ಕೊಂಡು ಅವಳು ತಿಂತಾರದು. ಇವಾಗ ಕುಕ್ಕೆ ಬಿಡ್ತಾ ಇದ್ದೀವಿ. 11:15 ಕರೆಕ್ಟಾಗೆ. ಎಷ್ಟು ಗಂಟೆ ಕರ್ಕೊಂಡು ಹೋಗ್ಬೋದು ನೋಡೋಣ. ಬಾಯ್ ಬಾಯ್ ಕುಕ್ಕೆ. ಕರೆಕ್ಟಾಗಿ 6:45 ತಂದು ಬಿಟ್ಟವರಿಗೆ. 8ನೇ ಕ್ರಾಸ. 8ನೇ ಮೈಲಿ ನೋಡಿ ಗೈಸ್ ಯಾವ್ಯಾವ ಥರ ಸಾಹಸ ಮಾಡ್ತಾರೋದು. ಪಲ್ಲವಿ ತೆಗಿತಾರೆ ನೋಡಿ. ಎತ್ಕೋತೀವಿ ಅಂದ್ಬಿಟ್ಟು ಹೆಂಗೆ ನಿಂತಂದ್ರೆ
ನಮ್ಮ ಪಯಣ ನಮ್ಮ ಊರಿನ ಕಡೆಗೆ. ಯಾರೆಲ್ಲ ಈ ಥರ ಬಸ್ಸಲ್ಲಿ ಹೋಗಿದ್ದೀರಾ ಕಮೆಂಟ್ ಮಾಡಿ ನೋಡಿ. ನೀವು ಈ ಥರ ಯಾವ ಥರ ಬಸ್ಸಲ್ಲಿ ಹೋಗಿದ್ದೀರಾ? ಇಲ್ಲೇ ಹೋಯ್ತಾ ದಾರಿಲಿ ಮಾಗಡಿ ಯಾವುದೇ ಗೊತ್ತಿಲ್ಲ. ಇದು ತಾವರೆಕೆರೆ ಬಿಟ್ಟು ಮುಂದೆಗಡೆ ಅಲ್ಲಿ ಪಲಾವು, ಹೆಸರು ಬೇಳೆ, ಪಾನಕ ಕೊಡ್ತಾಯಿದ್ರು. ನಾವು ಬಾಟ್ಲು ತುಂಬಿಸ್ಕೊಂಡು ಹೋಯ್ತಾ ಇದೀವಿ. ನೋಡಿ ಹೇಳಿ ಹೇಳಿ ಹಾಕ್ಸ್ಕೊತಾ ಇರೋದು ಚಂದು. ಓಡ್ತಾವನೆ. ಕಂಬ ಮತ್ತೆ ತಗೊಂಡೋಯ್ತವ್ರೆ. ನೋಡಿ ಫ್ರೆಂಡ್ಸ್, ಮಡ್ಡೆ ಬಂದವನೆ ವಾಸು. ನಿಹಾಲ್ ಆಯ್ ಮಾಡೋ ಕಿಶು ವಾಲೆ ಚೇಂಜ್ ಮಾಡ್ಬಿಡೋನೆ ಕಿಶು ಗೈಸ್. ಚಂದು ಆಯ್ ಮಾಡೋ. ಆಯ್ತು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ ಸರಿ ಗೈಸ್, ನನ್ನ ಬೇಗ ಸಾಯಿಸಕ್ ನೋಡ್ತಾವ್ ನೋಡಿ. ನಾನು ಇರೋವರೆಗೂ ಮಾತ್ರ ಅಂತ ಚಾನಲ್, ಆಮೇಲೆ ಇವನ್ ಕಂಟಿನ್ಯೂ ಮಾಡ್ತಾನಂತೆ. ಎಲ್ಲರೂ ಆಶೀರ್ವಾದ ಇರ್ಬೇಕು ನಮ್ಮ ಮೇಲೆ. ನೆಕ್ಸ್ಟ್ ಓಪನ್ ಮಾಡ್ತೀಯಾ ಚಂದು? ಅಷ್ಟೇ ಕಂಟಿನ್ಯೂ ಮಾಡ್ತೀನಿ. ಇವನ್ ಮುಸುಡಿ ನೋಡಿ ಗೈಸ್. ಇರೋವರೆಗೂ ಎಲ್ಲ ಮದುವೆ ಮಾಡೋದು ಅಷ್ಟೇನೆ. ಆಮೇಲೆ ಯಾಕೆ ನನ್ ಗಂಡ ಮಾಡಕ್ ಬಿಡಲ್ವಾ? ಅವತ್ತು ಹೆಂಗೆ ಬಟ್ಟೆ ಮೇಲೆ ಮಡಿ ಬಟ್ಟೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಇವತ್ತು ಹಂಗೆ ಕರ್ಕೊಂಡು ಹೋಗ್ತಾರೆ. ನಾನು ಹಿಂಗೆ ಉದ್ದಕ್ಕೆ ಬಲ್ಪ್ ಹಾಕ್ತಾರಲ್ಲ ಅದು ಅನ್ಕೊಂಡೆ. ಇದು ಧರ್ಮ ಅಲ್ಲ. ಹೇಗೆ ಸಾಕಿದ್ದಾರೆ. ಇಲ್ಲಿ ಗೊತ್ತಾಗ ನೋಡಿಲ್ಲ ಐಕಂಡು ಈ ಬೇಡ ಅನ್ಬಾರ್ದು, ಮನೆಗೆ ತಗೊಂಡೋಗ ಹಾಕ್ಸ್ಕೊಳ್ರು. ಇಲ್ಲ ಕಾಲು ಹಿಡ್ತಿಲ್ಲ, ಸುತ್ತಿಲ್ಲ ಹೊಡ್ತಿದ್ದು. ನೋಡಿ ಗೈಸ್, ಇವ್ರು ಊಟ ಕೊಡ್ತವ್ರೆ, ಪಾನಿಪುರಿ ತಿಂತ ನಿಂತವ್ರೆ. ಎಲ್ಲೋ ಅವರೆಲ್ಲೋ ಮನೇಲಿ ಬಗ್ಗಲ್ಲ, ಇಲ್ಲಿ ಬಗ್ತವ್ರು ನೋಡಿ. ಬಗ್ದಲ್ಲೇ ಹೊಟ್ಟೆ ಬಡ್ಸ್ಕೊಂಡಿರೋದು. ಊಟ ಮಾಡು ಬೇಗ.
ಊಟ ಬಡಿಸ್ತಾರೆ. ಇವ್ನು ವೈಟ್ ಅಂಡ್ ವೈಟ್ ಹಾಕೊಂಡು ಸೋಕಿ ಮಾಡ್ತಾನೆ.